ಸಂಪರ್ಕದಲ್ಲಿ ಅಭಿಷೇಕ್, ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಸೇನಾ ಬತ್ತಳಿಕೆ ಸೇರಲಿದೆ. ಮತ್ತಷ್ಟು ಶಸ್ತ್ರಾಸ್ತ್ರಗಳು, 48 ಲಾಂಚರ್ಸ್, 85 ಕ್ಷಿಪಣಿ ತಯಾರಿಗೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಚಾಪರ್ ಹಾಗೆ ಡ್ರೋನ್ ಹೊಡೆದುರುಳಿಸುವ ಅಸ್ತ್ರವನ್ನ ತಯಾರು ಮಾಡುವ ಸಲುವಾಗಿ ಹಲವು ಕಂಪನಿಗಳಿಗೆ ಟೆಂಡರ್ ನೀಡಿದೆ ಸೇನೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಟೆಂಡರ್ ಅನ್ನು ನೀಡಲಾಗಿದೆ. ಪ್ರಮುಖವಾಗಿ ಚಾಪರ್ ಹಾಗೆ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಂತಹ ಲಾಂಚರ್ಸ್ ಹಾಗೆ ಕ್ಷಿಪಣಿ ತಯಾರಿಕೆಗೆ ಸೇನೆ ಇದೀಗ ಮುಂದಾಗ್ತಾ ಇದೆ. ಇದೇ ವಿಚಾರವಾಗಿ ಅನೇಕ ಕಂಪನಿಗಳಿಗೆ ಟೆಂಡರ್ ಅನ್ನ ಕೂಡ ನೀಡಲಾಗಿದೆ. ಮಾಹಿತಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು. ಅಭಿಷೇಕ್, ಯುದ್ಧ ಕೇವಲ ಈ 4-5 ಮಂದಿ ಉಗ್ರರ ಮೇಲೆ ಮಾತ್ರವಲ್ಲ, ಇವರ ಬೆನ್ ಹಿಂದಿರುವ ಪ್ರಬಲ ಶಕ್ತಿ, ಅದರ ವಿರುದ್ಧವಾಗಿ ಭಾರತ ಸಮರಕ್ಕೆ ಸಜ್ಜಾಗ್ತಾ ಇದೆ. ಅದರ ಭಾಗವಾಗಿ ಮತ್ತಷ್ಟು ಸ್ಟ್ರೆಂಥನಿಂಗ್, ಸೇನಾಪಡೆಯ ಮತ್ತಷ್ಟು ಬಲವರ್ಧನೆಗಾಗಿ ಇದೀಗ ತಯಾರಿಗಳಾಗ್ತಾ ಇರೋದು. ಸ್ಮಿತಾ, ಇಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕಾಗಿರೋದಂದ್ರೆ ಶೋಲ್ಡರ್ ಹೆಲ್ಡ್ ಅಂತ ಅದರಲ್ಲಿ ಮೆನ್ಷನ್ ಆಗಿರುವಂತದ್ದು. ಈ ಶೋಲ್ಡರ್ ಹೆಲ್ಡ್ ಅಂದ್ರೆ ಸಾಮಾನ್ಯವಾಗಿ AK-47 ನಾವೇನ್ ನೋಡ್ತೀವಿ ಅದನ್ನ ಹ್ಯಾಂಡ್ ಹೆಲ್ಡ್ ಕೂಡ ಮಾಡಬಹುದು, ಅಥವಾ ಈ ಒಂದು ಭಾಗದಲ್ಲಿ ಇಟ್ಟು ಅದನ್ನ ಫೈರ್ ಮಾಡ್ತಾರೆ, ಅದು ವಾಪಸ್ ರಿಟ್ರಾಕ್ಟ್ ಆಗಿ ನುಗ್ಗುವಂತ ಒಂದು ವೆಪನ್ ಆಗಿರುತ್ತೆ. ಆ ರೀತಿಯಾದಂತ ಮೇಕ್ ಇನ್ ಇಂಡಿಯಾ ವೆಪನ್ ಗಳನ್ನ ಈಗ ಆರ್ಡರ್ ಮಾಡಲಾಗಿರುವಂತದ್ದು. ಅತಿ ತುರ್ತು ಸೇವೆಯಲ್ಲಿ ಕೊಡಬೇಕು, ಅತಿ ತುರ್ತಾಗಿ ಕೊಡಬೇಕು ಅನ್ನೋ ಒಂದು ಆರ್ಡರ್ ಅನ್ನ ಈಗ ಮಾಡಿರುವಂತದ್ದು. ಇದು ಸಣ್ಣ ಪುಟ್ಟದಲ್ಲ, ಡ್ರೋನ್ ಗಳನ್ನ ಹೊಡೆದಾಕುತ್ತೆ, ಅದೇ ರೀತಿ ಅನೇಕ ಟ್ರಾನ್ಸ್ಮಿಟರ್ ಗಳನ್ನ ಹೊಡೆದಾಕತ್ತೆ. ಅದೇ ರೀತಿ ಇದರ ಕಾರ್ಯವ್ಯಾಪ್ತಿ ಏನಿರುತ್ತೆ ಅದು ಕೇವಲ ಸಣ್ಣ ಪುಟ್ಟ ಮೈಲ್ಗಳಿಗಲ್ಲ, ಲಾಂಗ್ ಡಿಸ್ಟೆನ್ಸ್ ಕಾಣದೇ ಇರುವಂತ ಅಂತಹ ಒಂದಿಷ್ಟು ಎಕ್ವಿಪ್ಮೆಂಟ್ ಗಳನ್ನ ಹೊಡೆದಾಕುವಂತ ಸಾಮರ್ಥ್ಯ ಇರುವಂತ ಈ ಒಂದು ಹ್ಯಾಂಡ್ ಹೆಲ್ಡ್ ಅನ್ನೋದಕ್ಕಿಂತ ಶೋಲ್ಡರ್ ಹೆಲ್ಡ್ ವೆಪನ್ ಗಳನ್ನ ಈಗ ಆರ್ಡರ್ ಮಾಡಲಾಗಿರುವಂತದ್ದು. ಸೊ ಬೇಸಿಕಲಿ ಎಲ್ಲ ಮಾರ್ಗದಲ್ಲೂ ಕೂಡ ಊಹೆ ಮಾಡೋದಕ್ಕೂ ತರ್ಕಕ್ಕೂ ನಿಲುಕದಂತ ಸ್ಥಳಗಳಲ್ಲಿ ಭಾರತೀಯ ಸೇನೆ ಯುದ್ಧವನ್ನ ಮಾಡುವಂತ ಮುನ್ಸೂಚನೆಯನ್ನ ಕೊಡೋದರ ಜೊತೆಗೆ ನಾವು ಎಲ್ಲ ರೀತಿಯಲ್ಲೂ ಬಲಶಾಲಿಯಾಗಿದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಏನಾದ್ರೂ ಲ್ಯಾಬ್ಸ್ ಇರುವಂತದ್ದು ಆಗಲೇಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇನ್ನೂ ಉಳಿದಂತ ಒಂದಿಷ್ಟು ಹೊಸ ರೀತಿಯ ಹೊಸ ಟೆಕ್ನಾಲಜಿಯ ಶಸ್ತ್ರಾಸ್ತ್ರಗಳನ್ನ ಕೂಡಲೇ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ರವಾನೆ ಮಾಡಬೇಕು ಅಂತ ಈಗ ಮನವಿ ಮಾಡಿರುವಂತದ್ದು. ಆದಷ್ಟು ಬೇಗ ಇದು ಕೂಡ ಭಾರತೀಯ ಸೇನೆಯನ್ನ ತಲುಪುವಂತ ವಿಶ್ವಾಸ ಇರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸಂಪರ್ಕದಲ್ಲಿ ಅಭಿಷೇಕ್, ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಸೇನಾ ಬತ್ತಳಿಕೆ ಸೇರಲಿದೆ. ಮತ್ತಷ್ಟು ಶಸ್ತ್ರಾಸ್ತ್ರಗಳು, 48 ಲಾಂಚರ್ಸ್, 85 ಕ್ಷಿಪಣಿ ತಯಾರಿಗೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಚಾಪರ್ ಹಾಗೆ ಡ್ರೋನ್ ಹೊಡೆದುರುಳಿಸುವ ಅಸ್ತ್ರವನ್ನ ತಯಾರು ಮಾಡುವ ಸಲುವಾಗಿ ಹಲವು ಕಂಪನಿಗಳಿಗೆ ಟೆಂಡರ್ ನೀಡಿದೆ ಸೇನೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಟೆಂಡರ್ ಅನ್ನು ನೀಡಲಾಗಿದೆ. ಪ್ರಮುಖವಾಗಿ ಚಾಪರ್ ಹಾಗೆ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಂತಹ ಲಾಂಚರ್ಸ್ ಹಾಗೆ ಕ್ಷಿಪಣಿ ತಯಾರಿಕೆಗೆ ಸೇನೆ ಇದೀಗ ಮುಂದಾಗ್ತಾ ಇದೆ. ಇದೇ ವಿಚಾರವಾಗಿ ಅನೇಕ ಕಂಪನಿಗಳಿಗೆ ಟೆಂಡರ್ ಅನ್ನ ಕೂಡ ನೀಡಲಾಗಿದೆ. ಮಾಹಿತಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು. ಅಭಿಷೇಕ್, ಯುದ್ಧ ಕೇವಲ ಈ 4-5 ಮಂದಿ ಉಗ್ರರ ಮೇಲೆ ಮಾತ್ರವಲ್ಲ, ಇವರ ಬೆನ್ ಹಿಂದಿರುವ ಪ್ರಬಲ ಶಕ್ತಿ, ಅದರ ವಿರುದ್ಧವಾಗಿ ಭಾರತ ಸಮರಕ್ಕೆ ಸಜ್ಜಾಗ್ತಾ ಇದೆ. ಅದರ ಭಾಗವಾಗಿ ಮತ್ತಷ್ಟು ಸ್ಟ್ರೆಂಥನಿಂಗ್, ಸೇನಾಪಡೆಯ ಮತ್ತಷ್ಟು ಬಲವರ್ಧನೆಗಾಗಿ ಇದೀಗ ತಯಾರಿಗಳಾಗ್ತಾ ಇರೋದು. ಸ್ಮಿತಾ, ಇಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕಾಗಿರೋದಂದ್ರೆ ಶೋಲ್ಡರ್ ಹೆಲ್ಡ್ ಅಂತ ಅದರಲ್ಲಿ ಮೆನ್ಷನ್ ಆಗಿರುವಂತದ್ದು. ಈ ಶೋಲ್ಡರ್ ಹೆಲ್ಡ್ ಅಂದ್ರೆ ಸಾಮಾನ್ಯವಾಗಿ AK-47 ನಾವೇನ್ ನೋಡ್ತೀವಿ ಅದನ್ನ ಹ್ಯಾಂಡ್ ಹೆಲ್ಡ್ ಕೂಡ ಮಾಡಬಹುದು, ಅಥವಾ ಈ ಒಂದು ಭಾಗದಲ್ಲಿ ಇಟ್ಟು ಅದನ್ನ ಫೈರ್ ಮಾಡ್ತಾರೆ, ಅದು ವಾಪಸ್ ರಿಟ್ರಾಕ್ಟ್ ಆಗಿ ನುಗ್ಗುವಂತ ಒಂದು ವೆಪನ್ ಆಗಿರುತ್ತೆ. ಆ ರೀತಿಯಾದಂತ ಮೇಕ್ ಇನ್ ಇಂಡಿಯಾ ವೆಪನ್ ಗಳನ್ನ ಈಗ ಆರ್ಡರ್ ಮಾಡಲಾಗಿರುವಂತದ್ದು. ಅತಿ ತುರ್ತು ಸೇವೆಯಲ್ಲಿ ಕೊಡಬೇಕು, ಅತಿ ತುರ್ತಾಗಿ ಕೊಡಬೇಕು ಅನ್ನೋ ಒಂದು ಆರ್ಡರ್ ಅನ್ನ ಈಗ ಮಾಡಿರುವಂತದ್ದು. ಇದು ಸಣ್ಣ ಪುಟ್ಟದಲ್ಲ, ಡ್ರೋನ್ ಗಳನ್ನ ಹೊಡೆದಾಕುತ್ತೆ,
ಅದೇ ರೀತಿ ಅನೇಕ ಟ್ರಾನ್ಸ್ಮಿಟರ್ ಗಳನ್ನ ಹೊಡೆದಾಕತ್ತೆ. ಅದೇ ರೀತಿ ಇದರ ಕಾರ್ಯವ್ಯಾಪ್ತಿ ಏನಿರುತ್ತೆ ಅದು ಕೇವಲ ಸಣ್ಣ ಪುಟ್ಟ ಮೈಲ್ಗಳಿಗಲ್ಲ, ಲಾಂಗ್ ಡಿಸ್ಟೆನ್ಸ್ ಕಾಣದೇ ಇರುವಂತ ಅಂತಹ ಒಂದಿಷ್ಟು ಎಕ್ವಿಪ್ಮೆಂಟ್ ಗಳನ್ನ ಹೊಡೆದಾಕುವಂತ ಸಾಮರ್ಥ್ಯ ಇರುವಂತ ಈ ಒಂದು ಹ್ಯಾಂಡ್ ಹೆಲ್ಡ್ ಅನ್ನೋದಕ್ಕಿಂತ ಶೋಲ್ಡರ್ ಹೆಲ್ಡ್ ವೆಪನ್ ಗಳನ್ನ ಈಗ ಆರ್ಡರ್ ಮಾಡಲಾಗಿರುವಂತದ್ದು. ಸೊ ಬೇಸಿಕಲಿ ಎಲ್ಲ ಮಾರ್ಗದಲ್ಲೂ ಕೂಡ ಊಹೆ ಮಾಡೋದಕ್ಕೂ ತರ್ಕಕ್ಕೂ ನಿಲುಕದಂತ ಸ್ಥಳಗಳಲ್ಲಿ ಭಾರತೀಯ ಸೇನೆ ಯುದ್ಧವನ್ನ ಮಾಡುವಂತ ಮುನ್ಸೂಚನೆಯನ್ನ ಕೊಡೋದರ ಜೊತೆಗೆ ನಾವು ಎಲ್ಲ ರೀತಿಯಲ್ಲೂ ಬಲಶಾಲಿಯಾಗಿದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಏನಾದರೂ ಲ್ಯಾಬ್ಸ್ ಇರುವಂತದ್ದು ಆಗಲೇಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇನ್ನೂ ಉಳಿದಂತ ಒಂದಿಷ್ಟು ಹೊಸ ರೀತಿಯ ಹೊಸ ಟೆಕ್ನಾಲಜಿಯ ಶಸ್ತ್ರಾಸ್ತ್ರಗಳನ್ನ ಕೂಡಲೇ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ರವಾನೆ ಮಾಡಬೇಕು ಅಂತ ಈಗ ಮನವಿ ಮಾಡಿರುವಂತದ್ದು. ಆದಷ್ಟು ಬೇಗ ಇದು ಕೂಡ ಭಾರತೀಯ ಸೇನೆಯನ್ನ ತಲುಪುವಂತ ವಿಶ್ವಾಸ ಇರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸಂಪರ್ಕದಲ್ಲಿ ಅಭಿಷೇಕ್, ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಸೇನಾ ಬತ್ತಳಿಕೆ ಸೇರಲಿದೆ ಮತ್ತಷ್ಟು ಶಸ್ತ್ರಾಸ್ತ್ರಗಳು. 48 ಲಾಂಚರ್ಸ್, 85 ಕ್ಷಿಪಣಿ ತಯಾರಿಗೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಚಾಪರ್ ಹಾಗೆ ಡ್ರೋನ್ ಹೊಡೆದುರುಳಿಸುವ ಅಸ್ತ್ರವನ್ನ ತಯಾರು ಮಾಡುವ ಸಲುವಾಗಿ ಹಲವು ಕಂಪನಿಗಳಿಗೆ ಟೆಂಡರ್ ನೀಡಿದೆ ಸೇನೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಟೆಂಡರ್ ಅನ್ನು ನೀಡಲಾಗಿದೆ. ಪ್ರಮುಖವಾಗಿ ಚಾಪರ್ ಹಾಗೆ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಂತಹ ಲಾಂಚರ್ಸ್ ಹಾಗೆ ಕ್ಷಿಪಣಿ ತಯಾರಿಕೆಗೆ ಸೇನೆ ಇದೀಗ ಮುಂದಾಗ್ತಾ ಇದೆ. ಇದೇ ವಿಚಾರವಾಗಿ ಅನೇಕ ಕಂಪನಿಗಳಿಗೆ ಟೆಂಡರ್ ಅನ್ನ ಕೂಡ ನೀಡಲಾಗಿದೆ. ಮಾಹಿತಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು. ಅಭಿಷೇಕ್, ಯುದ್ಧ ಕೇವಲ ಈ 4-5 ಮಂದಿ ಉಗ್ರರ ಮೇಲೆ ಮಾತ್ರವಲ್ಲ, ಇವರ ಬೆನ್ ಹಿಂದಿರುವ ಪ್ರಬಲ ಶಕ್ತಿ, ಅದರ ವಿರುದ್ಧವಾಗಿ ಭಾರತ ಸಮರಕ್ಕೆ ಸಜ್ಜಾಗ್ತಾ ಇದೆ. ಅದರ ಭಾಗವಾಗಿ ಮತ್ತಷ್ಟು ಸ್ಟ್ರೆಂಥನಿಂಗ್, ಸೇನಾಪಡೆಯ ಮತ್ತಷ್ಟು ಬಲವರ್ಧನೆಗಾಗಿ ಇದೀಗ ತಯಾರಿಗಳಾಗ್ತಾ ಇರೋದು. ಸ್ಮಿತಾ, ಇಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕಾಗಿರೋದಂದ್ರೆ ಶೋಲ್ಡರ್ ಹೆಲ್ಡ್ ಅಂತ ಅದರಲ್ಲಿ ಮೆನ್ಷನ್ ಆಗಿರುವಂತದ್ದು. ಈ ಶೋಲ್ಡರ್ ಹೆಲ್ಡ್ ಅಂದ್ರೆ ಸಾಮಾನ್ಯವಾಗಿ AK-47 ನಾವೇನ್ ನೋಡ್ತೀವಿ ಅದನ್ನ ಹ್ಯಾಂಡ್ ಹೆಲ್ಡ್ ಕೂಡ ಮಾಡಬಹುದು, ಅಥವಾ ಈ ಒಂದು ಭಾಗದಲ್ಲಿ ಇಟ್ಟು ಅದನ್ನ ಫೈರ್ ಮಾಡ್ತಾರೆ, ಅದು ವಾಪಸ್ ರಿಟ್ರಾಕ್ಟ್ ಆಗಿ ನುಗ್ಗುವಂತ ಒಂದು ವೆಪನ್ ಆಗಿರುತ್ತೆ. ಆ ರೀತಿಯಾದಂತ ಮೇಕ್ ಇನ್ ಇಂಡಿಯಾ ವೆಪನ್ ಗಳನ್ನ ಈಗ ಆರ್ಡರ್ ಮಾಡಲಾಗಿರುವಂತದ್ದು. ಅತಿ ತುರ್ತು ಸೇವೆಯಲ್ಲಿ ಕೊಡಬೇಕು, ಅತಿ ತುರ್ತಾಗಿ ಕೊಡಬೇಕು ಅನ್ನೋ ಒಂದು ಆರ್ಡರ್ ಅನ್ನ ಈಗ ಮಾಡಿರುವಂತದ್ದು. ಇದು ಸಣ್ಣ ಪುಟ್ಟದಲ್ಲ, ಡ್ರೋನ್ ಗಳನ್ನ ಹೊಡೆದಾಕುತ್ತೆ, ಅದೇ ರೀತಿ ಅನೇಕ ಟ್ರಾನ್ಸ್ಮಿಟರ್ ಗಳನ್ನ ಹೊಡೆದಾಕತ್ತೆ. ಅದೇ ರೀತಿ ಇದರ ಕಾರ್ಯವ್ಯಾಪ್ತಿ ಏನಿರುತ್ತೆ ಅದು ಕೇವಲ ಸಣ್ಣ ಪುಟ್ಟ ಮೈಲ್ಗಳಿಗಲ್ಲ, ಲಾಂಗ್ ಡಿಸ್ಟೆನ್ಸ್ ಕಾಣದೇ ಇರುವಂತ ಅಂತಹ ಒಂದಿಷ್ಟು ಎಕ್ವಿಪ್ಮೆಂಟ್ ಗಳನ್ನ ಹೊಡೆದಾಕುವಂತ ಸಾಮರ್ಥ್ಯ ಇರುವಂತ ಈ ಒಂದು ಹ್ಯಾಂಡ್ ಹೆಲ್ಡ್ ಅನ್ನೋದಕ್ಕಿಂತ ಶೋಲ್ಡರ್ ಹೆಲ್ಡ್ ವೆಪನ್ ಗಳನ್ನ ಈಗ ಆರ್ಡರ್ ಮಾಡಲಾಗಿರುವಂತದ್ದು. ಸೊ ಬೇಸಿಕಲಿ ಎಲ್ಲ ಮಾರ್ಗದಲ್ಲೂ ಕೂಡ ಊಹೆ ಮಾಡೋದಕ್ಕೂ ತರ್ಕಕ್ಕೂ ನಿಲುಕದಂತ ಸ್ಥಳಗಳಲ್ಲಿ ಭಾರತೀಯ ಸೇನೆ ಯುದ್ಧವನ್ನ ಮಾಡುವಂತ ಮುನ್ಸೂಚನೆಯನ್ನ ಕೊಡೋದರ ಜೊತೆಗೆ ನಾವು ಎಲ್ಲ ರೀತಿಯಲ್ಲೂ ಬಲಶಾಲಿಯಾಗಿದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಏನಾದರೂ ಲ್ಯಾಬ್ಸ್ ಇರುವಂತದ್ದು ಆಗಲೇಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇನ್ನೂ ಉಳಿದಂತ ಒಂದಿಷ್ಟು ಹೊಸ ರೀತಿಯ ಹೊಸ ಟೆಕ್ನಾಲಜಿಯ ಶಸ್ತ್ರಾಸ್ತ್ರಗಳನ್ನ ಕೂಡಲೇ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ರವಾನೆ ಮಾಡಬೇಕು ಅಂತ ಈಗ ಮನವಿ ಮಾಡಿರುವಂತದ್ದು. ಆದಷ್ಟು ಬೇಗ ಇದು ಕೂಡ ಭಾರತೀಯ ಸೇನೆಯನ್ನ ತಲುಪುವಂತ ವಿಶ್ವಾಸ ಇರುವಂತದ್ದು. ಸ್ಮಿತಾ.